ಮೊನ್ನೆ ಯಾದಗಿರಿಯಲ್ಲಿ ಮಾದಿಗ ಸಮಾಜದ ಒಂದು ಯುವಕನನ್ನು ಬರಬರಹಾಗಿ ಕೊಲೆ ಮಾಡಿದ್ದಕ್ಕೆ ಇವತ್ತು ನಾವು ಖಂಡಿಸಬೇಕಾಗ್ತದೆ. ಇವತ್ತಿನ ದಿನ ಇದು ನಮ್ಮ ಕಾಂಗ್ರೆಸ್ ಸರ್ಕಾರ ಹೇಗೆ ನಡ್ಕೊಳ್ಳುತ್ತದೆ ಜನರು ಎಲ್ಲರೂ ನೋಡ್ತಾ ಇದ್ದಾರೆ, ಕಣ್ಣಾರೆ ಕಾಣ್ತದೆ. ಹಾಡಗಲೇ ಕೊಲೆ ಮಾಡೋದು, ರೇಪ್ ಮಾಡೋದು, ಲೂಟಿ ಮಾಡೋದು. ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕೊಲೆಗಳು ಹೆಚ್ಚಾಗ್ತದೆ. ಈ ಕೊಲೆಗಳನ್ನು ಸ್ವಲ್ಪ ನಿಯಂತ್ರಣ ತರಬೇಕಾದ್ರೆ ಅವ್ರು ಹೇಳ್ತಾರೆ ದಲಿತರ ಸರ್ಕಾರ, ನಮ್ಮದು ಹಿಂದುಳಿದ ಸರ್ಕಾರ, ದಲಿತರ ಸರ್ಕಾರದಲ್ಲಿದ್ದೀವಿ, ನಾವು ದಲಿತರ ಪರವಾಗಿದ್ದೀವಿ ಅಂತ ಹೇಳ್ತಾರೆ. ದಲಿತರನ್ನೇ ಹಾಡಗಲೇ ಕೊಲೆ ಮಾಡ್ಲತ್ತಾರ. ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ದಲಿತ ಉಸ್ತುವಾರಿ ನಮ್ಮ ಕಲಬುರಗಿದು ಪ್ರಿಯಾಂಕಾ ಖರ್ಗೆನೇ ಇದ್ದಾರೆ, ರಾಷ್ಟ್ರ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ, ಹೋಮ್ ಮಿನಿಸ್ಟರ್ ದಲಿತರೇ ಇದ್ದಾರೆ. ಇಷ್ಟೆಲ್ಲ ದಲಿತರಿಗೆ ಇಟ್ಕೊಂಡು ದಲಿತರೇ ಕೊಲೆ ಆಗ್ತಾ ಇದ್ದಾರೆ. ಅವ್ರಿಗೆ ನಾಚಿಗೆ ಬರಬೇಕು. ಅವ್ರಿಗೆ ದಲಿತರು ಯಾವ ಸ್ಥಾನದಲ್ಲಿದ್ದಾರೆ, ಅವ್ರಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೀವು ನಿಮ್ಮ ಮುಖಾಂತರ ಆದರೆ ಕೊಡಬೇಕು, ಆ ದಲಿತರ ಮನೆಗಾರೆ ಹೋಗಬೇಕು, ಅವನದೇನಾದರೂ ಸುಖ ಏನಿದೆ ಅವ್ರ ಕಷ್ಟ ನಷ್ಟದಲ್ಲಿ ಪಾಲ್ಗೊಳ್ಳಬೇಕೆಂಬುದು ಒಂದೂ ಅರ್ಥ ಇಲ್ಲದೆ ಈ ಸರ್ಕಾರ ನಡ್ಕೊತದೆ. ಯಾರು ಪರವಾಗಿದ್ದಾರೆ ಇದು ನೋಡಿದ್ರೆ ಯಾರು ಪರವಾಗಿ? ಮೊನ್ನೆ ನಿಯಾ ಹಿರೇಮಠ ಪಾಪ ಹುಡುಗಿದು ಕಾಲೇಜ್ನಲ್ಲಿ ಬರಬರಾಗಿ ಕೊಲೆ ಮಾಡ್ತಾರೆ. ಅಂದರೆ ಈ ಸರ್ಕಾರ ಯಾವ ಮಟ್ಟಿಗೆ ಇದೆ ಎಂಬುದನ್ನು ತಾವು ತಿಳ್ಕೋಬೇಕು. ದಯಮಾಡಿ ಈಗ ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ಯಾದಗಿರಿ ಜಿಲ್ಲೆ ರಾಕೇಶನನ್ನು ಕೊಲೆ ಮಾಡಿದ್ದಕ್ಕೆ ಇನ್ನೂ 4 ಜನ ಬೇಡ ಬಿಟ್ಟು ಓಡಾಡ್ತಾ ಇದ್ದಾರೆ. ರೋಡ್ನಲ್ಲೇ ಓಪನ್ ಆಗಿ ಓಡಾಡ್ತಾರೆ. ಅವ್ರಿಗೆ ಬಂಧಿಸೋಕ್ಕೆ ತಯಾರಿಲ್ಲ. ದಯವಿಟ್ಟು ಅವ್ರಿಗೆ ಬಂಧಿಸಬೇಕು. ಅವ್ರಿಗೆ ಆ ಕುಟುಂಬಕ್ಕೆ ಪರಿಹಾರ ಕೊಡಬೇಕಂತೇಳಿ ಈ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತೀನಿ. ಒಂದು ವೇಳೆ ಕೊಡಲಿಲ್ಲ ಅಂದರೆ ಉಗ್ರವಾಗಿ ನಾವು ಹೋರಾಟ ಮಾಡಲು ತಯಾರಿದ್ವಿ. ಈ ಮಾದಿಗ ಸಮಾಜದ ನಾವು ಎಲ್ಲ ಮಾದಿಗರು ಸೇರಿ ಇವತ್ತೊಂದು ಪ್ರತಿಭಟನೆ, ಮಾದಿಗರಷ್ಟೇ ಅಲ್ಲ ಎಲ್ಲ ದಲಿತರು ಸೇರಿ ನಾವು ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತಂತ ಎಚ್ಚರ ಹೇಳ್ತಾ ದಯವಿಟ್ಟು. ನನ್ನ ಹೆಸರು ರಾಜು ವಾಡೇಕರ್, ಗುಲ್ಬರ್ಗ.